ಶ್ರೀ ಗುರು ಬಸವಲಿಂಗಾಯ ನಮಃ. ಇದನ್ನು ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಶಿವಭಕ್ತರ ರೋಮ ನೊಂದಡೆ ಶಿವನು ನೋವ ನೋಡ. ಶಿವಭಕ್ತರ ರೋಮ ನೊಂದಡೆ ಶಿವನು ನೋವ ನೋಡ. ಶಿವಭಕ್ತರು ಪರಿಣಾಮಿಸಿದರೆ ಶಿವನು ಪರಿಣಾಮಿಸುವ ನೋಡ. ಶಿವಭಕ್ತರು ಪರಿಣಾಮಿಸಿದಳೆ ಶಿವನು ಪರಿಣಾಮಿಸುವ ನೋಡ. ಭಕ್ತ ದೇಹಿ ದೇವನೆಂದು ಶ್ರುತಿ ಹೊಗಳುವ ಕಾರಣ, ಭಕ್ತ ದೇಹಿ ದೇವನೆಂದು ಶ್ರುತಿ ಹೊಗಳುವ ಕಾರಣ, ಶಿವಭಕ್ತರ ಲೇಸು ಹೊಲ್ಲೆಹ ಶಿವನ ಮುಟ್ಟುವುದು ನೋಡಯ್ಯ. ಶಿವಭಕ್ತರ ಲೇಸು ಹೊಲ್ಲೆಹ ಶಿವನ ಮುಟ್ಟುವುದು ನೋಡಯ್ಯ. ತಾಯಿ ನೊಂದಡೆ ಒಡಲ ಶಿಶು ನೋವ ತೆರನಂತೆ, ತಾಯಿ ನೊಂದಡೆ ಒಡಲ ಶಿಶು ನೋವ ತೆರನಂತೆ, ಭಕ್ತರು ನೊಂದಡೆ ತಾ ನೋವ ನೋಡ ಚನ್ನಮಲ್ಲಿಕಾರ್ಜುನ. ಭಕ್ತರು ನೊಂದಡೆ ತಾ ನೋವ ನೋಡ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ಸಮಾಜದ ಬಗ್ಗೆ ಮತ್ತು ಈ ನಮ್ಮಲ್ಲಿ ಈ ಜಗತ್ತಿನಲ್ಲಿ ಇರುವಂತಹ ಈ ಜೀವರಾಶಿಗಳ ಬಗ್ಗೆ ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಾವೇನು ತಿಳ್ಕೊಂಡಿರ್ತೇವೆ, ನಾವು ದೇವರಿಗೆ ಏನು ಮಾಡಿಲ್ಲ, ಆ ಮನುಷ್ಯನಿಗೆ ಮಾಡೇವಿ, ಆ ಜೀವಿಗೆ ಮಾಡೇವಿ, ಅದಕ್ಕೆ ನಾವು ಆದರೆ ಅದೇನು ಅಂತ ನಾವು ಅನ್ಕೋತೇವೆ. ಅದರಲ್ಲಿ ಅಕ್ಕಮಹಾದೇವಿ ತಾಯಿಯವರು ಅಲ್ಲಿ ದೇವನನ್ನು ನೇರವಾಗಿ ನಾವು ನೊಯ್ಸೋದಕ್ಕಾಗಲ್ಲ, ಅವನ್ನ ಬೈಯೋದಕ್ಕಾಗಲ್ಲ, ಎದಕ್ಕೂ ಆತ ಸಿಗೋದಿಲ್ಲ. ಆದರೆ ಆ ಶಿವಭಕ್ತರಲ್ಲಿ ಇರ್ತಾನ ಆ ದೇವ ಅನ್ನೋದನ್ನು ಇಲ್ಲಿ ಆ ತಾಯಿಯವರು ಹೇಳ್ತಾ ಇದ್ದಾರೆ. ಶಿವಭಕ್ತರ ರೋಮ ನೊಂದಡೆ ಶಿವನು ನೋವ ನೋಡ ಅಂದರೆ, ಆ ಶಿವನಿಗೆ ಶರಣಾದಂತಹ ಭಕ್ತರೇನಿದಾರಲ್ಲ, ಶರಣರೇನಿದಾರಲ್ಲ, ಅವರು ಏನಾದರೂ ಅವ್ರ ಮೈ ಮೇಲಿನ ಕೂದಲ ರೋಮ ಒಂದು ವೇಳೆ ಅದರ ಮೈ ಮೇಲಿನ ಕೂದಲು ನೊಂದರೂ ಸಹಿತಕ್ಕೆ ಆ ಶಿವ ನೋವು ಮಾಡ್ಕೋತಾನೆ, ನೋಯ್ತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಶಿವ ಭಕ್ತರು ಪರಿಣಾಮಿಸಿದೊಡೆ ಶಿವನು ಪರಿಣಾಮಿಸುವ ನೋಡ. ಅಂದರೆ ಅಲ್ಲಿ ಶಿವಭಕ್ತರು ಒಂದು ಸಂತೃಪ್ತಿ ಪಟ್ಟರೆ, ಒಂದು ಸಂತೋಷ ಪಟ್ಟರೆ, ಅವರು ನಮ್ಮಿಂದ ಅವರಿಗೆ ಒಂದು ಆನಂದ ಆಗಿತ್ತು, ಅವರು ತುಂಬ ಸಂತೋಷದಿಂದ ಇದ್ದರು ಅಂತ ಕೇಳಿದಾಗ ಅಲ್ಲಿ ಶಿವನು ಅಲ್ಲಿ ಸಂತೋಷ ಭರಿತನಾಗ್ತಾನ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಭಕ್ತರಲ್ಲಿ ಪರಿಣಾಮಿಸಿದರೆ ಶಿವನು ಸಹಿತಕ್ಕೆ ಪರಿಣಾಮಿಸ್ತಾನ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಭಕ್ತ ದೇಹಿ ದೇವನೆಂದು ಶ್ರುತಿ ಹೊಗಳುವ ಕಾರಣ ಅಂದರೆ, ಈ ಭಕ್ತರ ದೇಹದಲ್ಲಿ ಅವರ ಒಂದು ಪ್ರಾಣವಾಗಿ, ಒಂದು ಆತ್ಮವಾಗಿ ಆ ದೇವನ ಒಂದು ಚಿಜ್ಯೋತಿ ಆತನಲ್ಲಿ ಅಡಗಿದೆ ಅಂತ ಹೇಳಿ ಶ್ರುತಿ ಸಹಿತಕ್ಕೆ ಹೇಳ್ತದಾವು ಅಂತ ಹೇಳ್ತಾರೆ ಅವರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಶಿವಭಕ್ತರ ಲೇಸು ಹೊಲ್ಲೆ ಶಿವನ ಮುಟ್ಟುವುದು ನೋಡ. ನಾವು ಶಿವಭಕ್ತರಿಗೆ ಏನಾದರೂ ನಾವು ಒಂದು ಲೇಸನ್ನು ಮಾಡಿದರೆ, ಅವರಿಗೆ ಒಂದು ಒಳ್ಳೆಯದನ್ನು ಮಾಡಿದರೆ ಆ ಶಿವನಿಗೆ ಅದು ಮುಟ್ತತಿ. ನಾವು ಮಾಡಿದಂತಹ ಕಾರ್ಯ ಅದು ಉತ್ತಮವಾಗಿತ್ತು ಅಂದರೆ ಆ ಶಿವನಿಗೂ ಮುಟ್ತತಿ, ಕೆಟ್ಟದ್ದಾದರೂ ಆ ಶಿವನಿಗೆ ಮುಟ್ತತಿ ಅನ್ನೋದನ್ನು ಇಲ್ಲಿ ಹೇಳ್ತಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ತಾಯ ನೊಂದಡೆ ಒಡಲ ಶಿಶು ನೋವ ತೆರನಂತೆ. ಅಂದರೆ ಇವತ್ತು ಒಬ್ಬ ತಾಯಿ, ಗರ್ಭಿಣಿ ಇದ್ದಂಥ ತಾಯಿ, ಅವಳು ಒಂದು ನೋವು ಆಗಿತ್ತು ಅಂತ ಕೇಳಿದಾಗ ಅವರ ಒಡಲಲ್ಲಿರುವಂಥ, ಆಕೆ ಗರ್ಭದಲ್ಲಿರುವಂಥ ಶಿಶುವಿಗೆ ಸಹಿತ ಆ ನೋವು ಆಗ್ತತಿ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವರು ಮುಂದೇನು ಹೇಳ್ತಾರೆ ಅಂದರೆ, ಭಕ್ತರು ನೊಂದಳೆ ತಾ ನೋವು ನೋಡ ಚನ್ನಮಲ್ಲಿಕಾರ್ಜುನ. ಅಲ್ಲಿ ಒಬ್ಬ ತಾಯಿ ಹೇಗೆ ನೊಂದಲು ಅಂದರೆ ಅವಳಲ್ಲಿರುವ ಗರ್ಭದಲ್ಲಿರುವಂಥ ಶಿಶು ಹೇಗೆ ನೋವನ್ನು ಅನುಭವಿಸ್ತತಿ, ಅವಳು ಸಂತೋಷವಾಗಿದ್ದಂದ್ರೆ ಆ ಶಿಶುನೂ ಸಂತೋಷವಾಗಿರ್ತತಿ. ಅದೇ ರೀತಿ ಈ ಭಕ್ತರು ಸೃಷ್ಟಿಕರ್ತ ಪರಮಾತ್ಮನಿಗೆ ಶರಣಾದಂಥ ಶರಣರು ಏನಾದರೂ ನೊಂದರು ಅಂತ ಕೇಳಿದಾಗ ಅಲ್ಲಿ ಆ ದೇವನು ನೊಲಿತಾನೆ, ಅವನಿಗೂ ನೋವಾಗ್ತತಿ ಅಂತ ಹೇಳಿ
ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಮತ್ತೊಬ್ಬರಿಗೆ ನೋವು ಆಗದಂತೆ ನಮ್ಮ ನಡೆನುಡಿಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗಿತ್ತು. ನಾವು ನಮ್ಮ ಬದುಕನ್ನು ಉತ್ತಮಪಡಿಸಿಕೊಂಡು ನಾವು ಈ ಪ್ರಪಂಚದಲ್ಲಿ ಬಂದ ಮೇಲೆ ಮತ್ತೊಬ್ಬರಿಗೆ ನೋವನ್ನು ತರದೆ ಒಂದು ಸುಖ ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗಿತ್ತು ಅನ್ನುವ ಒಂದು ಮನೋಭಾವ ನಮಗೆ ಬರಬೇಕಾಗಿತ್ತು. ಅಂದರೆ ನಾವು ಮತ್ತೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.